2006ರಲ್ಲಿ ಇದ್ದಕ್ಕಿದ್ದ ಹಾಗೆ 3 ರಿಂದ 4 ತಿಂಗಳ ಮಧ್ಯದಲ್ಲಿ 6 ರಿಂದ 7 ಮಹಿಳೆಯರು ನಿಗೂಢವಾಗಿ ದೇವಸ್ಥಾನಗಳಲ್ಲಿ ಸಾವನ್ನಪ್ಪುತ್ತಿರ್ತಾರೆ. ಮೊದಲಿಗೆ ಈ ಸಾವಿಗೆ ಯಾರು ಕಾರಣರೆಂದು ಯಾರಿಗೂ ತಿಳಿದಿರಲ್ಲ. ಅಟಾಪ್ಸಿ ಬಂದ ಮೇಲೆ ಮಾತ್ರ ಇದು ಒಂದು ಪ್ರೀ ಪ್ಲಾನ್ ಮರ್ಡರ್ ಅಂತೂ ತಿಳಿದು ಬರುತ್ತೆ. ಏಕೆಂದರೆ ಈ 6 ರಿಂದ 7 ಮಹಿಳೆಯರ ಬಾಡಿಯಲ್ಲಿ ಸೈನೈಡ್ ಅಂಶ ಪತ್ತೆಯಾಗಿರುತ್ತೆ. ಇವತ್ತಿನ ಕೇಸ್ ವಿಭಿನ್ನವಾಗಿದೆ, ಇಂಟ್ರೆಸ್ಟಿಂಗ್ ಕೂಡ ಇದೆ. ಏಕೆಂದರೆ ಇವತ್ತಿನ ಕೇಸ್ ಇಂಡಿಯಾದ ಮೊದಲನೇ ಮಹಿಳಾ ಸೀರಿಯಲ್ ಕಿಲ್ಲರ್ ಸೈನೈಡ್ ಮಲ್ಲಿಕಾದಾಗಿದೆ. ಸೈನೈಡ್ ಮಲ್ಲಿಕಾ ಎಂಬ ಹೆಸರು ಬರುವುದಕ್ಕಿಂತ ಮುಂಚೆ ಅವಳ ಹೆಸರು ಕೆಂಪಮ್ಮ ಆಗಿರುತ್ತೆ. ಬೆಂಗಳೂರಿನ ಕಗ್ಗಲೀಪುರ ಎಂಬ ಏರಿಯಾದಲ್ಲಿ ವಾಸವಾಗಿರ್ತಾಳೆ. ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಅವಳು ಕೂಡ ಜೀವನವನ್ನು ನಡೆಸ್ತಾ ಇರ್ತಾಳೆ. ಅವಳಿಗೆ ಮದುವೆ ಆಗಿ 3 ಮಕ್ಕಳು ಕೂಡ ಇರ್ತಾರೆ. ಮಲ್ಲಿಕಾ ಎಷ್ಟೋ ಕೆಲಸಗಳಿಗೆ ಕೈ ಹಾಕಿರ್ತಾಳೆ. ಲೈಕ್ ಬ್ಯೂಟಿ ಪಾರ್ಲರ್, ಸ್ಟಿಚ್ ಹಾಕೋದು, ಕುಚ್ಚಾಕೋದು, ಸ್ಯಾರಿ ಸೇಲ್ಸ್ ಇನ್ನು ಮುಂತಾದ ಕೆಲಸಗಳನ್ನು ಮಾಡಿರ್ತಾಳೆ. ಈ ಯಾವುದೇ ಕೆಲಸ ಕೈ ಹಿಡಿಯದ ಕಾರಣ ಅವಳು ಒಂದು ಕೆಟ್ಟ ನಿರ್ಧಾರ ತಗೊಂತಾಳೆ ಅಂಡ್ ತುಂಬಾನೇ ಭಯಂಕರವಾದ ಕೆಲಸಕ್ಕೆ ಕೈ ಹಾಕಿರ್ತಾಳೆ. ಮಲ್ಲಿಕಾ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದ ಬಾಗಿಲ ಬಳಿ ನಿಂತು ಮಹಿಳಾ ಭಕ್ತಾದಿಗಳನ್ನು ಟಾರ್ಗೆಟ್ ಮಾಡ್ತಾ ಇರ್ತಾಳೆ. ಆ ಮಹಿಳೆಯರಿಗೆ ಅವರ ದುಃಖ ಸಂಕಟಗಳನ್ನು ಕೇಳಿ ಈ ಕಷ್ಟಗಳನ್ನು ಅವಳು ಪರಿಹಾರ ಮಾಡುವುದಾಗಿ ಅವರ ಬಳಿ ನಂಬಿಕೆ ಹಾಗೂ ಭರವಸೆಯನ್ನು ಪಡೆದಿರ್ತಾಳೆ. ಆದರೆ ಆ ಮುಗ್ಧ ಜನರಿಗೆ ಏನು ಗೊತ್ತಿರುತ್ತೆ, ಇವಳು ಮಾನವ ರೂಪದಲ್ಲಿದ್ದ ರಾಕ್ಷಸಿ ಎಂದು. ಜನರು ಇವಳನ್ನು ಒಂದು ಗುರುವಿನ ರೀತಿ ನೋಡ್ತಿರ್ತಾರೆ. ಮಲ್ಲಿಕಾ ನಿಧಾನವಾಗಿ ಜನರ ನಂಬಿಕೆಯನ್ನು ಗಳಿಸ್ತಿರ್ತಾಳೆ. ಅವರ ಕಷ್ಟ ಸುಖಗಳನ್ನು ಕೇಳಿಕೊಂಡು ಅದಕ್ಕೆ ತಕ್ಕ ಪರಿಹಾರ ತನ್ನ ಬಳಿ ಇರುವುದಾಗಿ ಹೇಳಿರ್ತಾಳೆ. ಈ ಕಷ್ಟಗಳು ಹೋಗ್ಬೇಕೆಂದರೆ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಆ ಜನರನ್ನು ಮ್ಯಾನುಪುಲೇಟ್ ಮಾಡ್ತಾ ಇರ್ತಾಳೆ. ಮಲ್ಲಿಕಾ ತುಂಬಾನೇ ಡೆಸ್ಪರೇಟ್ ಹಾಗೂ ತುಂಬಾನೇ ಕೆಳಗ್ ಬಿದ್ದಿರೋ ಅಂತಹ ಜನರನ್ನ ಹುಡುಕ್ತಾ ಇರ್ತಾಳೆ. ಯಾರು ತುಂಬಾನೇ ಕಷ್ಟದಲ್ಲಿರ್ತಾರೋ ಅವರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ. ಪರಿಹಾರ ಮಾಡುವ ನೆಪದಲ್ಲಿ ಅವಳು ಮಹಿಳೆಯರನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಪ್ರಸಾದವನ್ನ ಕೊಡ್ತಾ ಇರ್ತಾಳೆ. ಜನರು ಇದೊಂದು ನಾರ್ಮಲ್ ಪ್ರಸಾದ ಅನ್ಕೊಂಡು ಅದನ್ನ ತಿಂತಾ ಇರ್ತಾರೆ. ಬಟ್ ಆ ಪ್ರಸಾದದ ಒಳಗೆ ಸೈನೈಡ್ ಮಿಕ್ಸ್ ಆಗಿರುತ್ತೆ. ಸೈನೈಡ್ ಅಷ್ಟು ಸುಲಭವಾಗಿ ಯಾರಿಗೂ ಸಿಗ್ತಾ ಇರಲ್ಲ. ಬಟ್ ಇವಳಿಗೆ ಹೇಗೆ ಸಿಕ್ತು? ಬರೀ ಕೆಮಿಸ್ಟ್ ಹಾಗೂ ಚಿನ್ನದ ಅಂಗಡಿಯಲ್ಲಿ ಸಿಗುವಂತಹ ಸೈನೈಡ್ ಇವಳ ಕೈಗಾದ್ರೂ ಸಿಕ್ಕಿದ್ದು ಹೇಗೆ? ಮಲ್ಲಿಕಾ ಒಬ್ಬ ಕೆಮಿಸ್ಟ್ ಹತ್ರ ಹೋಗಿ ತನಗೆ ಅವಳ ಚಿನ್ನ ತುಂಬಾ ಹಳೆಯದಾಗಿ ಕಾಣಿಸ್ತಿದೆ, ಅದನ್ನು ಸೈನೈಡ್ ಇಂದ ವಾಶ್ ಮಾಡುತ್ತೀನಿ ಎಂದು ಕೆಮಿಸ್ಟ್ ಹತ್ತಿರ ಸೈನೈಡಿನ ಬಾಟಲ್ ಅನ್ನು ಇಸ್ಕೊಂಡು ಹೋಗಿರ್ತಾಳೆ. ಇವಾಗಿನ ಹಾಗೆ ಯಾವುದೇ ತರಹ ರಿಸ್ಟ್ರಿಕ್ಷನ್ಸ್ ಆ ಕಾಲದಲ್ಲಿ ಇರಲಿಲ್ಲ. ಅಂಡ್ ಇವಳಿಗೆ ತುಂಬಾನೇ ವಯಸ್ಸಾಗಿರೋದನ್ನು ನೋಡಿ ಕೆಮಿಸ್ಟ್ ಇವಳಿಗೆ ಏನ್ ತಾನೇ ಮಾಡ್ತಾಳೆ ಅಂತ ಇವಳಿಗೆ ಕೊಟ್ಟಿ ಕಳ್ಸಿರ್ತಾನೆ. ಆ ಸೈನೈಡ್ ಅನ್ನು ತಗೊಂಬಂದಿ ಪ್ರಸಾದದಲ್ಲಿ ಮಿಕ್ಸ್ ಮಾಡಿ ಆ ಮಹಿಳೆಯರಿಗೆ ತಿನ್ನಿಸ್ತಾ ಇರ್ತಾಳೆ. ತಿಂದ ಕೆಲವೇ ಹೊತ್ತಿಗೆ ಅವರು ಸಾವನ್ನಪ್ತಿರ್ತಾರೆ. ಇದನ್ನು ತುಂಬಾನೇ ಪ್ಲಾನಿಂಗ್ ಹಾಗೂ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಕೂಡ ಮಾಡ್ತಿರ್ತಾಳೆ. ಯಾರಿಗೂ ಒಂದು ಸುಳಿವು ಸಹ ಸಿಗದಂತೆ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾಳೆ. ಅವರು ಸತ್ತಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ರ ಮೈ ಮೇಲಿದ್ದ ಒಡವೆಗಳನ್ನು ಮುಚ್ಕೊಂಡು ಅಲ್ಲಿಂದ ಹೊರಡೋಗಿರ್ತಾಳೆ. ಈ ವಿಕ್ಟಿಮ್ ನ ಹೆಸರು ಮಮತಾ. ಇವಳು ಸೈನೈಡ್ ಮಲ್ಲಿಕಾಳ ಫಸ್ಟ್ ವಿಕ್ಟಿಮ್ ಆಗಿರ್ತಾಳೆ. ಮೊದಲಿಗೆ ಈ ಸಾವು ನಡೆದಾಗ ಆ ಟೆಂಪಲ್ ನ ಸರೌಂಡಿಂಗ್ ಅಲ್ಲಿ ಇದೊಂದು ಕಾಮನ್ ಡೆತ್ ಆಗಿರುತ್ತೆ. ಮಮತಾಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಎಂದು ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಎಲ್ಲಿಯೂ ಕೂಡ ಸೈನೈಡ್ ಮಲ್ಲಿಕಾಳ ಬಗ್ಗೆ ಅಂಡ್ ಅವಳ ವಿಷದ ಬಗ್ಗೆ ಚೂರು ಸಹ ಸುಳಿವಿರಲ್ಲ. ಡಾಕ್ಟರ್ಗಳಿಗೂ ಇದನ್ನು ಕೇರ್ಫುಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಮಾತ್ರ ಇದೊಂದು ಮರ್ಡರ್ ಎನ್ನೋದು ಅವ್ರಿಗೂ ತಿಳಿತಿತ್ತು. ಬಟ್ ಯಾವುದೇ ತರಹದ ಅನುಮಾನವಿಲ್ಲದ ಕಾರಣ ಮಲ್ಲಿಕಾ ಪ್ರತಿ ಬಾರಿಯೂ ಸೇಫ್ ಆಗ್ತಿದ್ಲು. ಮಲ್ಲಿಕಾ ತನ್ನ ವಿಕ್ಟಿಮ್ಸ್ ನ ತುಂಬಾನೇ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ತಿರ್ತಾಳೆ. ಯಾರು ಒಂಟಿ ಆಗಿರ್ತಾರೋ, ಯಾರು ಅಂಡ್ ಈಸಿಲಿ ಮ್ಯಾನಿಪುಲೇಟ್ ಆಗೋ ಮಹಿಳೆಯರನ್ನ ಹುಡುಕ್ತಾ ಇರ್ತಾಳೆ. ಅಂಡ್ ಮೈ ಮೇಲಿದ್ದ ಒಡವೆ ಮತ್ತು ಬಳೆಗಳನ್ನು ಸಹ ನೋಡ್ತಿರ್ತಾಳೆ. ಇದೇ ತರ ಎಷ್ಟೋ ಮಹಿಳೆಯರನ್ನ ಅವಳು ಕೊಂದಿರ್ತಾಳೆ. ದೇವರ ಮುಂದೆ ವಿಶೇಷ ಪೂಜೆ ಮಾಡಿದರೆ ತಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುವುದೆಂದು ಅವರಲ್ಲಿ ಆಸೆ ತುಂಬುತ್ತಿದ್ಲು. ಆ ಪೂಜೆಗೆ ಕೂರಿಸಿ ಒಂದು ವಿಶೇಷ ತೀರ್ಥ, ಒಂದು ಪವಿತ್ರ ನೀರು ಎಂದು ಹೇಳಿ ಆ ವಿಕ್ಟಿಮ್ಸ್ಗೆ ಆ ತೀರ್ಥನ ಕುಡಿಸ್ತಿರ್ತಾಳೆ. ಆ ತೀರ್ಥದ ಒಳಗಡೆ ಏನಿರುತ್ತೆ ಎಂದು ಯಾರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ಅದು ವಿಷದಂತೆ ಕಾಣ್ತಿರಲ್ಲ, ಅದಕ್ಕೆ ವಾಸನೆ ಕೂಡ ಇರೋದಿಲ್ಲ, ರುಚಿ ಕೂಡ ಇರೋದಿಲ್ಲ. ಬಟ್ ಅದು ಮನುಷ್ಯನ ದೇಹದೊಳಗೆ ಹೋದ ಮೇಲೆ ಉಸಿರಾಡೋದನ್ನೇ ನಿಲ್ಲಿಸುವಂತಹ ಶಕ್ತಿ ಇರುತ್ತೆ.
ಅದನ್ನು ಕುಡಿದ ತಕ್ಷಣ ಉಸಿರಾಡಲು ಕಷ್ಟವಾಗ್ತಿರುತ್ತೆ ಅಂಡ್ ಅವ್ರಿಗೆ ತುಂಬಾನೇ ಸುಸ್ತಾಗ್ತಿರುತ್ತೆ, ಕಣ್ಣು ಮಂಜಾಗ್ತಿರುತ್ತೆ. ಆದರೆ ಆ ಸಮಯದಲ್ಲಿ ಯಾರಿಗೂ ತಿಳಿದಿರಲ್ಲ ಅವರು ಕುಡಿದಿದ್ದು ವಿಷ ಎಂದು. ಅವಳ ವಿಕ್ಟಿಮ್ಸ್ ಸತ್ತ ಮೇಲೆ ಅವರ ಬಳಿ ಇದ್ದಂತಹ ಚಿನ್ನದ ಸರ, ಬಳೆ, ಕಿವಿಯೋಲೆ ಅವುಗಳನ್ನು ಯಾವುದೇ ತರ ಅನುಮಾನ ಬರದಂತೆ ನಿಧಾನವಾಗಿ ಎಲ್ಲವನ್ನು ತೆಗೆದುಕೊಂಡು ಬಾಕಿ ಭಕ್ತರಂತೆ ಅಲ್ಲಿಂದ ನಿಧಾನವಾಗಿ ಈಚೆ ಬರ್ತಿದ್ಲು. ವಿಕ್ಟಿಮ್ಸ್ ನ ಕುಟುಂಬಸ್ಥರು ಪೊಲೀಸರಿಗೆ ಯಾಕೆ ಯಾವಾಗ್ಲೂ ಭಕ್ತರು ದೇವಸ್ಥಾನದ ಒಳಗೆ ಸಾಯ್ತಿದ್ರು ಅಂಡ್ ಸತ್ತ ಜನರ ಹಣಕಾಸು ಏಕೆ ಕಾಣೆಯಾಗ್ತಿತ್ತು ಎಂದು ಪೊಲೀಸರಿಗೆ ಪ್ರಶ್ನೆ ಮಾಡ್ತಿರ್ತಾರೆ. ಪೊಲೀಸರಿಗೆ ಒಂದು ಪ್ಯಾಟರ್ನ್ ಕಾಣಿಸ್ತು, ಬಟ್ ಯಾವುದೇ ತರಹದ ಪ್ರೂಫ್ ಆಗ್ಲಿ ಅಥವಾ ಸುಳಿವಾಗ್ಲಿ ಸಿಗ್ತಿರ್ಲಿಲ್ಲ. ಬಟ್ ಒಂದು ದಿವಸ ಮಲ್ಲಿಕಾ ಒಂದು ಚಿಕ್ಕ ತಪ್ಪನ್ನು ಮಾಡ್ತಾಳೆ. ಆ ಚಿಕ್ಕ ತಪ್ಪೆ ಅವಳ ಜೀವನದ ಅತಿ ದೊಡ್ಡ ತಪ್ಪಾಗುತ್ತೆ. 2007ರಲ್ಲಿ ಮಲ್ಲಿಕಾ ಒಬ್ಬ ವಿಕ್ಟಿಮ್ಗೆ ಈ ತೀರ್ಥವನ್ನು ಕುಡಿಸಿರ್ತಾಳೆ. ಬಟ್ ಆ ವಿಕ್ಟಿಮ್ ತಕ್ಷಣವೇ ಸಾಯೋದಿಲ್ಲ. ಅವಳು ಎಲ್ಲರಿಗೂ ಕಾಣೋ ತರ ದೇವಸ್ಥಾನದ ಒಳಗೆ ಕುಸಿದು ಬೀಳ್ತಾಳೆ. ಇದನ್ನು ನೋಡಿದ ಜನರು ಅವಳನ್ನು ತಕ್ಷಣವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಡಾಕ್ಟರ್ಗೆ ಈ ಬಾರಿ ತುಂಬಾನೇ ಅನುಮಾನ ಬರುತ್ತೆ. ಅವಳು ಸತ್ತಿ ಅಟಾಪ್ಸಿ ರಿಪೋರ್ಟ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂಡ್ ಫುಡ್ ಪಾಯ್ಸನಿಂಗು ಅಲ್ಲ ಅಂತ. ಅದು ಸೈನೈಡ್ ಎಂದು ಡಾಕ್ಟರ್ಗೆ ಗೊತ್ತಾಗುತ್ತೆ. ಈ ಒಂದು ವರದಿ ಪೊಲೀಸರಿಗೆ ತಲುಪುತ್ತೆ. ಆಗ ಅವರು ಹಿಂದೆ ನಡೆದಿದ್ದಂತಹ ಎಲ್ಲ ಇನ್ಕಂಪ್ಲೀಟ್ ಕೇಸ್ಗಳನ್ನ ಮತ್ತೆ ತೆಗಿತಾರೆ. ಆಗ ಇದರಲ್ಲಿ ಅವ್ರಿಗೆ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಎಲ್ಲಾ ಮಹಿಳೆಯರು ಅದೇ ತರ ಸೇಮ್ ಉಸಿರುಗಟ್ಟಿ ಸತ್ತಿರ್ತಾರೆ ಅಂಡ್ ರಿಪೋರ್ಟ್ ನ ಪ್ರಕಾರ ಅದು ಫುಡ್ ಪಾಯ್ಸನಿಂಗ್ ಆಗಿರುತ್ತೆ ಅಂಡ್ ಅವರ ಮೈ ಮೇಲಿದ್ದ ಎಲ್ಲ ಆಭರಣಗಳು ಕಳ್ಳತನ ಆಗಿರುತ್ತೆ. ಮಲ್ಲಿಕಾಳ ಕೊನೆಯ ವಿಕ್ಟಿಮ್ ಆದ ಶೋಭಾಳ ಸಂಬಂಧಿಕರು ಪೊಲೀಸ್ ಮೇಲೆ ತುಂಬಾನೇ ಒತ್ತಡ ಏರಿದಾಗ ಪೊಲೀಸರು ಈ ಇನ್ವೆಸ್ಟಿಗೇಷನ್ ಅನ್ನು ತುಂಬಾನೇ ಗಂಭೀರತೆಯಿಂದ ಇಂಟರಾಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪೊಲೀಸರು ಈ ಶೋಭಾ ಎಲ್ಲಿ ಹೋಗ್ತಿದ್ಲು, ಏನೇನ್ ಕೆಲಸ ಮಾಡ್ತಿದ್ಲು, ಯಾರ್ಯಾರನ್ನ ಭೇಟಿ ಆಗ್ತಿದ್ಲು ಅನ್ನೋದನ್ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಟ್ರ್ಯಾಕ್ ಮಾಡ್ಬೇಕಾದ್ರೆ ಸಿಕ್ಕಂತ ಮಾಹಿತಿಯ CCTV ಫುಟೇಜ್. ಅದರಲ್ಲಿ ಶೋಭಾ ದೇವಸ್ಥಾನದ ಯಾವುದೋ ಒಂದು ಮಹಿಳೆಯನ್ನು ಭೇಟಿ ಆಗ್ತಿರೋದನ್ನ ನೋಡ್ತಾರೆ. ಅವಳ ಹತ್ತಿರ ಬಂದು ಮಾತಾಡೋದನ್ನ ಅಂಡ್ ಅವಳನ್ನ ಫಾಲೋ ಮಾಡೋದನ್ನ ನೋಡ್ತಾ ಇರ್ತಾರೆ. ಪೊಲೀಸರು ಈ ಹಿಂದೆ ಆದ ಇದೇ ತರಹದ ಎಷ್ಟೋ ಕೇಸ್ನ ರೀಓಪನ್ ಮಾಡ್ತಾರೆ. ರೀಓಪನ್ ಮಾಡಿ ಆ ಎಕ್ಸಾಕ್ಟ್ ಟೈಮ್ನ ಆ CCTV ಫುಟೇಜ್ಗಳನ್ನು ನೋಡ್ತಾರೆ. ಅದರಲ್ಲೂ ಇದೇ ಸೇಮ್ ಮಲ್ಲಿಕಾ ಎಲ್ಲರ ಜೊತೆ ಭೇಟಿಯಾಗಿರ್ತಾಳೆ ಅಂಡ್ ದೇವಸ್ಥಾನದ ಒಳಗೆ ಎಲ್ಲೋ ಕರ್ಕೊಂಡು ಹೋಗ್ತಿರ್ತಾಳೆ. ಪೊಲೀಸರಿಗೆ ತುಂಬಾನೇ ಅನುಮಾನ ಬಂದು ಪೊಲೀಸರು ಮಲ್ಲಿಕಾಳನ್ನು ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿನ ಸುತ್ತಮುತ್ತ ಅಂಗಡಿಗಳಿಗೆ ವಾಂಟೆಡ್ ಪೋಸ್ಟರ್ಗಳನ್ನ ಅಂಟಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಿಸೆಂಬರ್ 2007ರಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಮಹಿಳೆ ವಿಶೇಷ ಪೂಜೆ ಮಾಡೋದಿಕ್ಕೆ ಎಲ್ಲರನ್ನು ಆಹ್ವಾನ ನೀಡುತ್ತಿದ್ದಾಳೆ ಎಂದು ಪೊಲೀಸರಿಗೆ ತಿಳಿಸ್ತಾರೆ. ಆಗ ಪೊಲೀಸರು ಈ ಮಹಿಳೆ ಮತ್ತು ಅವರು ಹುಡುಕ್ತಿದ್ದಂತ ಮಹಿಳೆ ಇಬ್ರು ಒಂದೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಲ್ಲಿ ಹೋಗಿ ಮಲ್ಲಿಕಾಳನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವಳ ಬ್ಯಾಗ್ ಅನ್ನು ಸೀಸ್ ಮಾಡ್ತಾರೆ. ಅವಳ ಬ್ಯಾಗಿನಲ್ಲಿ ಚಿಕ್ಕ ಪ್ಯಾಕೆಟ್ ನಲ್ಲಿ ಸೈನೈಡ್ ಇರುತ್ತೆ ಹಾಗೂ ಪೂಜಾ ಸಾಮಗ್ರಿಗಳು ಕೂಡ ಇರುತ್ತೆ. ಪೊಲೀಸ್ ಇಂಟ್ರಾಗೇಷನ್ ಮಾಡಕ್ಕೆ ಶುರು ಮಾಡ್ತಾರೆ. ಇಂಟ್ರಾಗೇಷನ್ ವೇಳೆ ಮಲ್ಲಿಕಾಗೆ ಏನೂ ಗೊತ್ತಿಲ್ಲ ಎಂದು ಅವಳು ಹೇಳ್ತಾ ಇರ್ತಾಳೆ. ಆಗ ಪೊಲೀಸರು ಪ್ರೂಫ್ ಅವಳು ಮುಂದೆ ಇಟ್ಟಾಗ ಇದೆಲ್ಲವೂ ಹೇಳ್ತಿದ್ದು ಒಂದೇ, ದಟ್ ಸೈನೈಡ್ ಮಲ್ಲಿಕಾ ಇಸ್ ದ ಕಿಲ್ಲರ್ ಅಂತ. ಇದೆಲ್ಲವನ್ನು ನೋಡಿದ ಅವಳು ಅವಳ ತಪ್ಪನ್ನು ಒಪ್ಕೊಂತಾಳೆ. ದಟ್ ಅವಳಿಗೆ ಏನ್ ಬೇಕಿತ್ತೋ ಅದು ಅವಳು ತಗೊಂಡ್ಲು ಅಂಡ್ ಅವ್ರಿಗೇನ್ ಬೇಕಿತ್ತೋ ಅದು ಅವಳು ಕೊಟ್ಲು ಅಂತ. ಲೈಕ್ ಅವಳಿಗೆ ಬೇಕಾಗಿದ್ದು ಚಿನ್ನ ಹಾಗೂ ಒಡವೆಗಳು, ಅವರಿಗೆ ಬೇಕಾಗಿದ್ದು ಆ ದುಃಖದಿಂದ ಮುಕ್ತಿ ಕೊಡ್ತಿದ್ಲು ಅಂತ ಪೊಲೀಸರಿಗೆ ಹೇಳ್ತಾಳೆ. ಈ ಮಹಿಳೆಯ ನ್ಯೂಸ್ ಇಡೀ ದೇಶ ಹಾಗೂ ಜಗತ್ತಿಗೆ ತಿಳಿಯುತ್ತೆ. ದಟ್ ದೇರ್ ವಾಸ್ ಅ ಬರ್ತ್ ಆಫ್ ಅ ವಿಮೆನ್ ಸೀರಿಯಲ್ ಕಿಲ್ಲರ್. ಅವಳ ಹೆಸರು ಸೈನೈಡ್ ಮಲ್ಲಿಕಾ. ಈ ಪ್ರೂಫ್ಸ್ ಅನ್ನೆಲ್ಲ ತಗೊಂಡೋಗಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟ್ ಇವಳಿಗೆ ಮೊದಲಿಗೆ ಡೆತ್ ಸೆಂಟೆನ್ಸ್ ಅನ್ನು ನೀಡುತ್ತೆ. 2008ರಲ್ಲಿ ಇವಳಿಗೆ ಮತ್ತೆ ರೀಕನ್ಸಿಡರ್ ಮಾಡಿ ಲೈಫ್ ಇಂಪ್ರಿಸನ್ಮೆಂಟ್ ನ ನೀಡ್ತಾರೆ. ಏಕೆಂದರೆ 1990ಕ್ಕೂ ಮುಂಚೆ ಯಾವುದೇ ತರಹದ ಕ್ರಿಮಿನಲ್ ರೆಕಾರ್ಡ್ ಇಲ್ಲದ ಕಾರಣ ಇವಳಿಗೆ ಡೆತ್ ಸೆಂಟೆನ್ಸ್ ನೀಡಲಾಗಲ್ಲ ಎಂದು ಕೋರ್ಟ್ ತೀರ್ಮಾನ ಮಾಡಿ ಇವಳನ್ನು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ಗೆ ಒಳಪಡಿಸ್ತಾರೆ. ಪೊಲೀಸರು ಹೇಳುವಂತೆ ಇವಳು 6ಕ್ಕೂ ಹೆಚ್ಚು ಕೊಲೆಗಳನ್ನು ಆಲ್ರೆಡಿ ಮಾಡಿದ್ದಾಳೆ ಎಂದು. ಬಟ್ ಪ್ರೂಫ್ಗಳು ಇಲ್ಲದ ಕಾರಣ ಇವಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನು ನೀಡಲಾಗಿತ್ತು. ಇವತ್ತಿಗೂ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ ಇನ್ನು ಬೆಂಗಳೂರಿನ ಜೈಲಲ್ಲೇ
ಜೀವಂತವಾಗಿದ್ದಾಳೆ. ಇವತ್ತಿಗೂ ಆ ವಿಕ್ಟಿಮ್ಗಳ ಫ್ಯಾಮಿಲಿಯವರಿಗೆ ನ್ಯಾಯ ಸಿಕ್ಕಿಲ್ಲ. ಇದೇ ತರಹದ ಕ್ರೈಮ್ ಡಾಕ್ಯುಮೆಂಟರಿಗಳಿಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.